ಟ್ರಂಪ್ ತೆರಿಗೆ ವಾರ್ಗೆ ಚೀನಾ ಪ್ರತಿವಾರ ಘೋಷಿಸಿದೆ. ದೊಡ್ಡಣ್ಣನ ತಾರೀಫ್ ತಂತ್ರಕ್ಕೆ ಚೀನಾ ಕೌಂಟರ್ ಕೊಟ್ಟಿದ್ದು, ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದ ಮೇಲೆ ಸುಂಕಾಸ್ತ್ರವನ್ನು ಹೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದ ವಿರುದ್ಧ ಚೀನಾ ಸುಂಕದ ಸೇಡು. ದೊಡ್ಡಣ್ಣನ ಟಾರಿಫ್ ತಂತ್ರಕ್ಕೆ ಚೀನಾ ಕೌಂಟರ್. ಅಮೆರಿಕ ವಿಶ್ವ ಮಾರುಕಟ್ಟೆಯ ದೊಡ್ಡಣ್ಣ ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವ ರಾಷ್ಟ್ರ. ಭಾರತ ಸೇರಿ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳಿಗೆ ತಾರೀಫ್ ಹೆಸರಲ್ಲಿ ಸುಂಕ ಹೆಚ್ಚಳ ಮಾಡಿ ಎಲ್ಲಾ ದೇಶಗಳನ್ನ ಕೆಣಕಿದೆ. ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಸರ್ಕಾರವು ತನ್ನ ದೇಶಕ್ಕೆ ಬರುವ ಅಮೆರಿಕದ ವಸ್ತುಗಳ ಮೇಲೆ ಸುಂಕ ವಿಧಿಸಿದೆ. ಹೌದು, ಅಮೆರಿಕ ವಿಧಿಸಿದ ಸುಂಕಕ್ಕೆ ಚೀನಾ ಕೂಡ ಅಮೆರಿಕದ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಇಷ್ಟೇ ಅಲ್ಲ, ಚೀನಾ ಅಮೆರಿಕಕ್ಕಿಂತ ಕೆಲವು ಹೆಜ್ಜೆ ಮುಂದೆ ಹೋಗಿದೆ. ಚೀನಾ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಹೆಚ್ಚಿಸಿದ್ದಲ್ಲದೆ ಕೆಲವು ವಸ್ತುಗಳ ರಫ್ತನ್ನು ನಿಷೇಧಿಸಿದೆ. ಇದು ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಯುದ್ಧವನ್ನ ಮತ್ತಷ್ಟು ಹೆಚ್ಚಿಸಿದೆ. ಏನು ಅಮೆರಿಕ ತಾರೀಫ್ ಸುಂಕಕ್ಕೆ ಚೀನಾ ಕೌಂಟರ್ ಶಾಕ್ ನೀಡಿದ್ದು. ಏಪ್ರಿಲ್ 10ರಿಂದ ಅಮೆರಿಕದಿಂದ ಬರುವ ಎಲ್ಲಾ ಸರಕುಗಳ ಮೇಲೆ 34% ಹೆಚ್ಚುವರಿ ತೆರಿಗೆ ವಿಧಿಸಿದೆ. 16 ಅಮೆರಿಕನ್ ಕಂಪನಿಗಳ ಆಮದಿಗೆ ಬ್ರೇಕ್ ಹಾಕಿದ್ದು, ಇದಲ್ಲದೆ 11 ಅಮೆರಿಕನ್ ಕಂಪನಿಗಳನ್ನ ಚೀನಾ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಇದರಿಂದ ಅಮೆರಿಕದ ಹೈಟೆಕ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಅಲ್ಲದೆ ಸೆಮೆರಿಯಂ, ಗ್ಯಾಡೋಲಿನಿಯಂ, ಟೆರ್ಬಿರಿಯಂ, ಡಿಸ್ಪ್ರೋಸಿಯಂ, ಸ್ಕ್ಯಾಂಡಿಯಂ ಇತ್ಯಾದಿಗಳಿಗೆ ಬ್ರೇಕ್ ಬಿದ್ದಿದೆ. ಈ ವ್ಯಾಪಾರ ಯುದ್ಧವು ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಚೀನಾ ಮತ್ತು ಅಮೆರಿಕದ ನಡುವಿನ ಈ ಉದ್ವಿಗ್ನತೆಯು ಇತರ ರಾಷ್ಟ್ರಗಳನ್ನೂ ಪರಿಣಾಮ ಬೀರುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದು ಎಲ್ಲರ ಗಮನದಲ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಟ್ರಂಪ್ ತೆರಿಗೆ ವಾರ್ಗೆ ಚೀನಾ ಪ್ರತಿವಾರ ಘೋಷಿಸಿದೆ. ದೊಡ್ಡಣ್ಣನ ತಾರೀಫ್ ತಂತ್ರಕ್ಕೆ ಚೀನಾ ಕೌಂಟರ್ ಕೊಟ್ಟಿದ್ದು, ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದ ಮೇಲೆ ಸುಂಕಾಸ್ತ್ರವನ್ನು ಹೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದ ವಿರುದ್ಧ ಚೀನಾ ಸುಂಕದ ಸೇಡು. ದೊಡ್ಡಣ್ಣನ ಟಾರಿಫ್ ತಂತ್ರಕ್ಕೆ ಚೀನಾ ಕೌಂಟರ್. ಅಮೆರಿಕ ವಿಶ್ವ ಮಾರುಕಟ್ಟೆಯ ದೊಡ್ಡಣ್ಣ ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವ ರಾಷ್ಟ್ರ. ಭಾರತ ಸೇರಿ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳಿಗೆ ತಾರೀಫ್ ಹೆಸರಲ್ಲಿ ಸುಂಕ ಹೆಚ್ಚಳ ಮಾಡಿ ಎಲ್ಲಾ ದೇಶಗಳನ್ನ ಕೆಣಕಿದೆ. ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಸರ್ಕಾರವು ತನ್ನ ದೇಶಕ್ಕೆ ಬರುವ ಅಮೆರಿಕದ ವಸ್ತುಗಳ ಮೇಲೆ ಸುಂಕ ವಿಧಿಸಿದೆ. ಹೌದು, ಅಮೆರಿಕ ವಿಧಿಸಿದ ಸುಂಕಕ್ಕೆ ಚೀನಾ ಕೂಡ ಅಮೆರಿಕದ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಇಷ್ಟೇ ಅಲ್ಲ, ಚೀನಾ ಅಮೆರಿಕಕ್ಕಿಂತ ಕೆಲವು ಹೆಜ್ಜೆ ಮುಂದೆ ಹೋಗಿದೆ. ಚೀನಾ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಹೆಚ್ಚಿಸಿದ್ದಲ್ಲದೆ ಕೆಲವು ವಸ್ತುಗಳ ರಫ್ತನ್ನು ನಿಷೇಧಿಸಿದೆ. ಇದು ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಯುದ್ಧವನ್ನ ಮತ್ತಷ್ಟು ಹೆಚ್ಚಿಸಿದೆ. ಏನು ಅಮೆರಿಕ ತಾರೀಫ್ ಸುಂಕಕ್ಕೆ ಚೀನಾ ಕೌಂಟರ್ ಶಾಕ್ ನೀಡಿದ್ದು. ಏಪ್ರಿಲ್ 10ರಿಂದ ಅಮೆರಿಕದಿಂದ ಬರುವ ಎಲ್ಲಾ ಸರಕುಗಳ ಮೇಲೆ 34% ಹೆಚ್ಚುವರಿ ತೆರಿಗೆ ವಿಧಿಸಿದೆ. 16 ಅಮೆರಿಕನ್ ಕಂಪನಿಗಳ ಆಮದಿಗೆ ಬ್ರೇಕ್ ಹಾಕಿದ್ದು, ಇದಲ್ಲದೆ 11 ಅಮೆರಿಕನ್ ಕಂಪನಿಗಳನ್ನ ಚೀನಾ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಇದರಿಂದ ಅಮೆರಿಕದ ಹೈಟೆಕ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಅಲ್ಲದೆ ಸೆಮೆರಿಯಂ, ಗ್ಯಾಡೋಲಿನಿಯಂ, ಟೆರ್ಬಿರಿಯಂ, ಡಿಸ್ಪ್ರೋಸಿಯಂ, ಸ್ಕ್ಯಾಂಡಿಯಂ ಇತ್ಯಾದಿಗಳಿಗೆ ಬ್ರೇಕ್ ಬಿದ್ದಿದೆ. ಈ ವ್ಯಾಪಾರ ಯುದ್ಧವು ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಚೀನಾ ಮತ್ತು ಅಮೆರಿಕದ ನಡುವಿನ ಈ ಉದ್ವಿಗ್ನತೆಯು ಇತರ ರಾಷ್ಟ್ರಗಳನ್ನೂ ಪರಿಣಾಮ ಬೀರುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದು ಎಲ್ಲರ ಗಮನದಲ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಟ್ರಂಪ್ ತೆರಿಗೆ ವಾರ್ಗೆ ಚೀನಾ ಪ್ರತಿವಾರ ಘೋಷಿಸಿದೆ. ದೊಡ್ಡಣ್ಣನ ತಾರೀಫ್ ತಂತ್ರಕ್ಕೆ ಚೀನಾ ಕೌಂಟರ್ ಕೊಟ್ಟಿದ್ದು, ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದ ಮೇಲೆ ಸುಂಕಾಸ್ತ್ರವನ್ನು ಹೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಅಮೆರಿಕದ ವಿರುದ್ಧ ಚೀನಾ ಸುಂಕದ ಸೇಡು. ದೊಡ್ಡಣ್ಣನ ಟಾರಿಫ್ ತಂತ್ರಕ್ಕೆ ಚೀನಾ ಕೌಂಟರ್. ಅಮೆರಿಕ ವಿಶ್ವ ಮಾರುಕಟ್ಟೆಯ ದೊಡ್ಡಣ್ಣ ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವ ರಾಷ್ಟ್ರ. ಭಾರತ ಸೇರಿ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳಿಗೆ ಟಾರಿಫ್ ಹೆಸರಲ್ಲಿ ಸುಂಕ ಹೆಚ್ಚಳ ಮಾಡಿ ಎಲ್ಲಾ ದೇಶಗಳನ್ನ ಕೆಣಕಿದೆ. ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಸರ್ಕಾರವು ತನ್ನ ದೇಶಕ್ಕೆ ಬರುವ ಅಮೆರಿಕದ ವಸ್ತುಗಳ ಮೇಲೆ ಸುಂಕ ವಿಧಿಸಿದೆ. ಹೌದು, ಅಮೆರಿಕ ವಿಧಿಸಿದ ಸುಂಕಕ್ಕೆ ಚೀನಾ ಕೂಡ ಅಮೆರಿಕದ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಇಷ್ಟೇ ಅಲ್ಲ, ಚೀನಾ ಅಮೆರಿಕಕ್ಕಿಂತ ಕೆಲವು ಹೆಜ್ಜೆ ಮುಂದೆ ಹೋಗಿದೆ. ಚೀನಾ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಹೆಚ್ಚಿಸಿದ್ದಲ್ಲದೆ ಕೆಲವು ವಸ್ತುಗಳ ರಫ್ತನ್ನು ನಿಷೇಧಿಸಿದೆ. ಇದು ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಯುದ್ಧವನ್ನ ಮತ್ತಷ್ಟು ಹೆಚ್ಚಿಸಿದೆ. ಏನು ಅಮೆರಿಕ ಟಾರಿಫ್ ಸುಂಕಕ್ಕೆ ಚೀನಾ ಕೌಂಟರ್ ಶಾಕ್ ನೀಡಿದ್ದು. ಏಪ್ರಿಲ್ 10ರಿಂದ ಅಮೆರಿಕದಿಂದ ಬರುವ ಎಲ್ಲಾ ಸರಕುಗಳ ಮೇಲೆ 34% ಹೆಚ್ಚುವರಿ ತೆರಿಗೆ ವಿಧಿಸಿದೆ. 16 ಅಮೆರಿಕನ್ ಕಂಪನಿಗಳ ಆಮದಿಗೆ ಬ್ರೇಕ್ ಹಾಕಿದ್ದು, ಇದಲ್ಲದೆ 11 ಅಮೆರಿಕನ್ ಕಂಪನಿಗಳನ್ನು ಚೀನಾ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಇದರಿಂದ ಅಮೆರಿಕದ ಹೈಟೆಕ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಅಲ್ಲದೆ ಸೆಮರಿಯಂ, ಕ್ಯಾಡೋಲಿನಿಯಂ, ಟೆರ್ಬಿರಿಯಂ, ಡಿಸ್ಪ್ರೋಸಿಯಂ, ಸ್ಕ್ಯಾಂಡಿಯಂ ಇತ್ಯಾದಿಗಳಿಗೆ ಬ್ರೇಕ್ ಬಿದ್ದಿದೆ. ಈ ವ್ಯಾಪಾರ ಯುದ್ಧವು ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಚೀನಾ ಮತ್ತು ಅಮೆರಿಕದ ನಡುವಿನ ಈ ಉದ್ವಿಗ್ನತೆಯು ಇತರ ರಾಷ್ಟ್ರಗಳನ್ನೂ ಪರಿಣಾಮ ಬೀರುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದು ಎಲ್ಲರ ಗಮನದಲ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಟ್ರಂಪ್ ತೆರಿಗೆ ವಾರ್ಗೆ ಚೀನಾ ಪ್ರತಿವಾರ್ ಘೋಷಿಸಿದೆ. ದೊಡ್ಡಣ್ಣನ ತಾರೀಫ್ ತಂತ್ರಕ್ಕೆ ಚೀನಾ ಕೌಂಟರ್ ಕೊಟ್ಟಿದ್ದು, ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದ ಮೇಲೆ ಸುಂಕಾಸ್ತ್ರವನ್ನು ಹೂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಮೆರಿಕದ ವಿರುದ್ಧ ಚೀನಾ ಸುಂಕದ ಸೇಡು. ದೊಡ್ಡಣ್ಣನ ಟಾರಿಫ್ ತಂತ್ರಕ್ಕೆ ಚೀನಾ ಕೌಂಟರ್. ಅಮೆರಿಕ ವಿಶ್ವ ಮಾರುಕಟ್ಟೆಯ ದೊಡ್ಡಣ್ಣ ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವ ರಾಷ್ಟ್ರ. ಭಾರತ ಸೇರಿ ಅಮೆರಿಕಕ್ಕೆ ರಫ್ತು ಮಾಡುವ ವಸ್ತುಗಳಿಗೆ ಟಾರಿಫ್ ಹೆಸರಲ್ಲಿ ಸುಂಕ ಹೆಚ್ಚಳ ಮಾಡಿ ಎಲ್ಲಾ ದೇಶಗಳನ್ನ ಕೆಣಕಿದೆ. ಅಮೆರಿಕ ವಿಧಿಸಿರುವ ಪ್ರತೀಕಾರ ಸುಂಕಕ್ಕೆ ಪ್ರತಿಯಾಗಿ ಚೀನಾ ಸರ್ಕಾರವು ತನ್ನ ದೇಶಕ್ಕೆ ಬರುವ ಅಮೆರಿಕದ ವಸ್ತುಗಳ ಮೇಲೆ ಸುಂಕ ವಿಧಿಸಿದೆ. ಹೌದು, ಅಮೆರಿಕ ವಿಧಿಸಿದ ಸುಂಕಕ್ಕೆ ಚೀನಾ ಕೂಡ ಅಮೆರಿಕದ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡಿದೆ. ಇಷ್ಟೇ ಅಲ್ಲ, ಚೀನಾ ಅಮೆರಿಕಕ್ಕಿಂತ ಕೆಲವು ಹೆಜ್ಜೆ ಮುಂದೆ ಹೋಗಿದೆ. ಚೀನಾ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಹೆಚ್ಚಿಸಿದ್ದಲ್ಲದೆ ಕೆಲವು ವಸ್ತುಗಳ ರಫ್ತನ್ನು ನಿಷೇಧಿಸಿದೆ. ಇದು ಚೀನಾ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಯುದ್ಧವನ್ನ ಮತ್ತಷ್ಟು ಹೆಚ್ಚಿಸಿದೆ. ಏನು ಅಮೆರಿಕ ಟಾರಿಫ್ ಸುಂಕಕ್ಕೆ ಚೀನಾ ಕೌಂಟರ್ ಶಾಕ್ ನೀಡಿದ್ದು. ಏಪ್ರಿಲ್ 10ರಿಂದ ಅಮೆರಿಕದಿಂದ ಬರುವ ಎಲ್ಲಾ ಸರಕುಗಳ ಮೇಲೆ 34% ಹೆಚ್ಚುವರಿ ತೆರಿಗೆ ವಿಧಿಸಿದೆ. 16 ಅಮೆರಿಕನ್ ಕಂಪನಿಗಳ ಆಮದಿಗೆ ಬ್ರೇಕ್ ಹಾಕಿದ್ದು, ಇದಲ್ಲದೆ 11 ಅಮೆರಿಕನ್ ಕಂಪನಿಗಳನ್ನು ಚೀನಾ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಇದರಿಂದ ಅಮೆರಿಕದ ಹೈಟೆಕ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಅಲ್ಲದೆ ಸೆಮರಿಯಂ, ಕ್ಯಾಡೋಲಿನಿಯಂ, ಟೆರ್ಬಿರಿಯಂ, ಡಿಸ್ಪ್ರೋಸಿಯಂ, ಸ್ಕ್ಯಾಂಡಿಯಂ ಇತ್ಯಾದಿಗಳಿಗೆ ಬ್ರೇಕ್ ಬಿದ್ದಿದೆ. ಈ ವ್ಯಾಪಾರ ಯುದ್ಧವು ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಚೀನಾ ಮತ್ತು ಅಮೆರಿಕದ ನಡುವಿನ ಈ ಉದ್ವಿಗ್ನತೆಯು ಇತರ ರಾಷ್ಟ್ರಗಳನ್ನೂ ಪರಿಣಾಮ ಬೀರುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬುದು ಎಲ್ಲರ ಗಮನದಲ್ಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್.